ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತು ಮಿನಿ ವ್ಲಾಗಲ್ಲಿ ನಮ್ಮ ಕಾರ್ದು ಸೆಕೆಂಡ್ ಸರ್ವಿಸ್ ಇದೆ. ಆ್ಯಕ್ಚುಲಿ 31ಗೆ ನಾನು ಅಪಾಯಿಂಟ್ಮೆಂಟ ತೊಗೊಂಡಿದ್ದು, ಬಟ್ ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಪಾಪ ಮತ್ತು ಮಧುವಣ್ಣ ಬಂದ್ವಿ. ಆ್ಯಂಡ್ ಲಾಸ್ಟ್ ಟೈಮ್ ಬಂದಾಗ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದರು, ಅದನ್ನು ನಾನು ವೀಡಿಯೋ ಕೂಡ ಮಾಡಿ ಹಾಕಿದ್ದೆ. ಆ್ಯಂಡ್ ಈ ಸಲ ಬಂದಾಗ ಅವ್ರು ಆ ವೀಡಿಯೋನ ನೋಡಿ ರೆಕಗ್ನೈಸ್ ಮಾಡಿ ತುಂಬ ಖುಷಿಪಟ್ಟು ಈಗ ನಮ್ಮ ಕಾರ್ ಸರ್ವಿಸ್ಗೆ ತೊಗೊಂಡಿದ್ದಾರೆ. ನೋಡೋಣ ಬನ್ನಿ ಹೇಗೆ ಸರ್ವಿಸ್ ಮಾಡ್ತಾರೆ ಅಂತ. ಸರ್ವಿಸ್ ಸೆಂಟರ್ ಹತ್ರ ಬಂದು ನಾವು ಆಮೇಲೆ ಕಾರಿಂದ ಇಳಿದು ಸೈಡಲ್ಲಿ ಬಂದು ನಿಂತ್ಕೊಂಡ್ವಿ. ಅದಾದಮೇಲೆ ಕಾರ್ನ ಒಳಗೆ ತೊಗೊಂಡೋದ್ರು. ಎಷ್ಟು ಓಡಿದೆ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನೋಡೋಣ. ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಅಂತ ಇದ್ದೀವಿ. ರೌಂಡ್ ಇನ್ನೇನು ಆಗಸ್ಟ್ ಬಂದರೆ ಅರೌಂಡ್ 1 ಇಯರ್ ಆಗುತ್ತೆ. ಸೊ ಹಾಗಾಗಿ ವೀಲ್ ಅಲೈನ್ಮೆಂಟ್ ಮಾಡ್ಸೋಣ ಅಂತ. ಅದಾದಮೇಲೆ ಕಸ್ಟಮರ್ ಕ್ಯಾಬಿನ್ ಹತ್ರ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಪಾಪ ಮತ್ತು ಮಧುವಣ್ಣ ಫುಲ್ ಫೋನಲ್ಲಿ ಬ್ಯುಸಿ ಇದ್ದರು. ವೆಯ್ಟಿಂಗ್. ಸರ್ವಿಸ್ ಸ್ಟೇಷನ್ ಒಳಗೆ ಬಂದು ಹುಡುಕ್ತಿದ್ದೀನಿ ಕಾರಲ್ಲಿ ಅಂತ. ಕಾರ್ ನೋಡಿದರೆ ಮೇಲಿತ್ತು. ವೀಲ್ ಬ್ಯಾಲೆನ್ಸಿಂಗ್ನ ಚೆಕ್ ಮಾಡೋದಕ್ಕೋಸ್ಕರ ಎಲ್ಲ ವೀಲ್ಗಳನ್ನೂ ಬಿಚ್ಚಿಬಿಟ್ಟು ಮತ್ತೆ ಬ್ಯಾಲೆನ್ಸಿಂಗ್ನ ಚೆಕ್ ಮಾಡಿ ರಿಟರ್ನ್ ಹಾಕ್ತಿದ್ರು. ಸೆಕೆಂಡ್ ಫ್ರೀ ಸರ್ವಿಸ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಎಲ್ಲದನ್ನು ಚೆಕ್ ಮಾಡಿ ಡಿಸ್ಟಿಲ್ ವಾಟರ್ನೆಲ್ಲ ಹಾಕ್ತಿದ್ರು. ನಾನು ಅವ್ರ ಹತ್ರ 2 ಪ್ಯಾಕೆಟ್ಸ್ ಫ್ರೀ ಕೇಳಿದೆ. ಸೊ ಅವರು ಕೊಟ್ಟರು ಕೂಡ. ಅದಾದಮೇಲೆ ಪ್ರತಿಯೊಂದೂ ಪೇಷನ್ಸಿಂದ ಚೆಕ್ ಮಾಡಿ ತುಂಬ ನೀಟಾಗಿ ಮಾಡಿಕೊಟ್ರು. ನೆಕ್ಸ್ಟು ವೀಲ್ ಅಲೈನ್ಮೆಂಟ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಸರ್, ನಿಮ್ಮ ಹೆಸರೇನು? ಸುನೀಲ್ ಅವರು ತುಂಬ ಪೇಷನ್ಸ್ ಆಗಿದ್ಕೊಂಡು ಆ್ಯಂಡ್ ತುಂಬ ಚೆನ್ನಾಗಿ ವೀಲ್ ಅಲೈನ್ಮೆಂಟ್ನು ಕೂಡ ಮಾಡಿ ಮುಗಿಸಿ ಗಾಡಿನ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿದರು. ಫ್ರೀ ಸರ್ವಿಸ್ ಆಗಿರೋದ್ರಿಂದ ಬರೀ ವೀಲ್ ಅಲೈನ್ಮೆಂಟು ಬಿಲ್ ಮಾತ್ರ ಇತ್ತು. ಅದನ್ನು ಪೇ ಮಾಡಿ ನಾವು ಹೊರಟ್ವಿ. ಆ್ಯಂಡ್ ನಮ್ಮನ್ನು ಅಟೆಂಡ್ ಮಾಡಿದ್ದು ಸಂತೋಷ್ ಅವರು. ನನ್ನ ರೆಕಗ್ನೈಸ್ ಮಾಡಿದ್ದು ಕೂಡ ಇವರೇನೆ. ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸೋ ಮಚ್ ಫಾರ್ ಗುಡ್ ಸರ್ವಿಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಲೂರ್ಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು. 4 ಜನ ಒಟ್ಟೊಟ್ಟಿಗೆ ನಿಂತು ಬೇಗನೆ ಸರ್ವಿಸ್ ಮಾಡಿಕೊಟ್ರು. ವಾಶ್ ಒಂದು ಮಾಡ್ಸೋಕ್ಕಾಗಲಿಲ್ಲ, ಬಿಕಾಸ್ ನಮಗೂ ಟೈಮ್ ಇರಲಿಲ್ಲ. ಆ್ಯಂಡ್ ಅಲ್ಲಿ ಕೂಡ ಮಧ್ಯಾಹ್ನ ಆಗಿದ್ದರಿಂದ ಊಟಕ್ಕೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಮಾಡಿಸ್ಲಿಲ್ಲ. ವಾಶನ್ ಹೊರಗಡೆ ಎಲ್ಲಾದರೂ ಮಾಡಿಸ್ಕೋಬೋದು. ಜನರಲ್ ಸರ್ವಿಸ್ ಎಲ್ಲ ಅಲ್ಲೇ ಮಾಡಿಸ್ಬೇಕಲ್ವಾ. ಇದಿಷ್ಟು ಇವತ್ತಿನ ನನ್ನ ಮಿನಿ ವ್ಲಾಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.